ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಟಿ ವಿ ಹಾಕ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ದೇವ್ರ ಸಾಂಗ್ ಹಾಕಿರ್ತಾರೆ, ಅದಕ್ಕೋಸ್ಕರ ಪಬ್ಲಿಕ್ ಮ್ಯೂಸಿಕ್ ಹಚ್ಚತ್ನಿ. ಪಬ್ಲಿಕ್ ಮ್ಯೂಸಿಕ್ ಹಚ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಲೈಸೆಲ್ಲ ಹಾಕಿ ಬಂಡೆ ತೊಳಿತಾ ಇದ್ದೆ. ಬಂಡೆ ತೊಳ್ಕೊಂತ ಸಾಂಗ್ ಕೇಳ್ತಾ ಕೆಲಸ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ ಬೆಳಗ್ಗೆ. ಅದಕ್ಕೋಸ್ಕರ ಎಷ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್. ಪೂಜೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೆ, ಬರ್ನರ್ ಸಹ ತೊಳೆದೀನಿ ಫ್ರೆಂಡ್ಸ್. ಈಗ ನನ್ನ ಮಗನಿಗೆ ನಾನು ಪೂಜೆ ಮಾಡ್ಬೇಕು ಅಂದ್ಕೊಂಡೆ. ನನ್ನ ಮಗನಿಗೆ ಅಳ್ತಾ ಇದ್ದಾವೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಕುಡಿಸ್ಬೇಕು. ಸೊ ಆದ್ದರಿಂದ ಗಂಜಿ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಒಂದು ಕಡೆ ಹಾಲು ಕಾಯಿಸ್ಲಿಕ್ಕಿಟ್ಟಿದೆ, ಒಂದು ಕಡೆ ಚಹಾ ಮಾಡ್ಲಿಕ್ಕಿಟ್ಟಿದೆ, ಒಂದು ಕಡೆ ನನ್ನ ಮಗನಿಗೆ ಗಂಜಿ ರೆಡಿ ಮಾಡ್ತಾ ಇದ್ದೆ. ಇಲ್ಲಿ ನನ್ನ ಮಗ ಅಡ್ಡಾಡ ಬಂದು ನನಗೆ ಸತಾಯಿಸ್ತಾ ಇದ್ದ ನೋಡ್ರಿ ಫ್ರೆಂಡ್ಸ್. ಜಾಸ್ತಿ ಆಗ್ಬಿಟ್ಟದೆ ಒಂದು ಅಪ್ಪ. ಅದನ್ನೇನು ಅನ್ಕೊಂಡಿದ್ದೆ, ಆಟ ಆಡೋದು ಅನ್ಕೊಂಡಿದ್ದೆ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇಲ್ಲಿ ಟೀ ರೆಡಿ ಆಯಿತು. ಸೊ ಟೀ ಕೂಡಲಿಕ್ಕೆ ನಮ್ಮ ಮನೆಯವರಿಗೆ ಕೊಟ್ಟೆ. ಇಲ್ಲಿ ನನ್ನ ಮಗನಿಗೆ ಗಂಜಿ ತಿನ್ನಿಸಿದ್ರು ನಮ್ಮ ಮನೆಯವರು. ನಾನು ಹೊಸ್ಲಿ ಪೂಜೆ ಮಾಡ್ತಾ ಇದ್ದೆ. ನಂತರ ಇಲ್ಲಿ ಸಾಮಾನುಗಳು ದೇವ್ರದ್ದೆಲ್ಲ ತೊಳಬೇಕಂತ ಹೊರಗಡೆ ಇಟ್ಟಿದ್ದೆ. ಹೊರಗಡೆ ರಂಗೋಲಿ ಬಂದುಬಿಟ್ಟು ಈ ಥರ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ್ ಹೊಸ್ಲಿಗೆ. ಮತ್ತು ಹೊಸ್ಲಿ ಪೂಜೆ ಮತ್ತು ತುಳಸಿ ಪೂಜೆ ಮಾಡಿದೆ, ಲೇಟ್ ಆಗುತ್ತಂತೆ ಫಸ್ಟೇ. ಕೆಲವೊಂದು ಟೈಮ್ ಹಾಗೆ ಮಾಡಿಬಿಡ್ತೀನಿ ಭಾಳ ಲೇಟ್ ಆದಾಗ. ಸೊ ಇಲ್ಲಿ ದೇವ್ರದ್ದು ಅಂದರೆ ಸಾಮಾನೆಲ್ಲ ತೊಳಿತಾ ಇದ್ದೆ. ದೇವ್ರದ್ದು ಅದು ತಾಮ್ರದ ತಂಬಿಗೆಗಳು ಅವೆಲ್ಲ ಪೂಜಾ ಪ್ಲೇಟು ಎಲ್ಲ ತೊಳಿತಾ ಇದೆ ಫ್ರೆಂಡ್ಸ್. ತೊಳೆದೆಲ್ಲ ಮುಗೀತು ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೂವು ಎಲ್ಲ ತೆಗೆದಿಟ್ಟಿದ್ದೆ. ಸೊ ಬತ್ತಿ ಎಣ್ಣೆ ಎಲ್ಲ ಹಾಕ್ತಾ ಇದ್ದೆ. ದೀಪಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೋಮವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಮಾಡೋಷ್ಟಿಗೆ 1 to 1-2 ತಾಸು ಆಗ್ತದೆ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡೋಷ್ಟಿಗೆ. ದಿನಾಲು ಅಂದರೆ ಹೊಸ್ಲಿ ಪೂಜೆ ಮಾಡಿಕೊಂಡು ದೀಪ ಮತ್ತು ಊದಿನ ಕಡ್ಡಿ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ತೀವಿ. ಬಟ್ ಶುಕ್ರವಾರ ಸೋಮವಾರ ಮಾತ್ರ ಫುಲ್ಲು ಲೇಟ್ ಆಗುತ್ತೆ ಫ್ರೆಂಡ್ಸ್. ಬೇಗ ಎದ್ದು ಮಾಡಿದರೆ ಬೇಗ ಬೇಗ ಆತ. ನನ್ನ ಮಗ ಇರೋದ್ರಿಂದ ಬೇಗ ಬೇಗ ಆಗೋಲ್ಲ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಕೆಲಸ ಇರ್ತದೆ, ಅದಕ್ಕೋಸ್ಕರ ಲೇಟ್ ಆಗುತ್ತೆ. ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಸಾಮಾನು ತೊಳ್ಕೊಂಡು ರಾತ್ರಿನೇ ತೊಳಿತೀನಿ ಕೆಲವೊಂದು ಸಲ, ಒಂದೊಂದು ಸಾರಿ ಆಗಂಗಿಲ್ಲ. ಸೊ ಮಂಗಳಾರತಿ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಕೊನೆಗೆ ಎಲ್ಲ ಪೂಜೆ ಮುಗೀತು. ಪೂಜೆ ಈ ಥರ ಮುಗಿದಿದೆ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡಿದ್ದೇನೆ. ಸಿಂಪಲ್ ಅಂದ್ರೂ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡಿದ್ನಲ್ಲ, ಸೊ ಲೇಟ್ ಆಯಿತು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಈಗ ಸದ್ಯ ನೆಕ್ಸ್ಟು ಅಡುಗೆ ಮಾಡಬೇಕು, ಅಂದರೆ ನಾಷ್ಟಕ್ಕೆ ಮಾಡಬೇಕು. ನಾಷ್ಟಕ್ಕೆ ನಮ್ಮ ಮಾಮವ್ರು ಹೊರಗಡೆ ಹೋಗಿದ್ದಾರೆ, ನಮ್ಮ ಮನೆಯವರು ಸ್ವಲ್ಪ ಹೊರಗೆ ಹೋಗಿದ್ದಾರೆ. ನೋಡ್ಬೇಕು, ಏನಾದರೂ ಮಾಡ್ಕೋಬೇಕು ನಾಷ್ಟಕ್ಕೆ. ಟೈಮ್ ಆಗಿದೆ. ಸೊ ಅದರಿಂದ ಏನು ಬೇಕಾಗುತ್ತೆ ಅದನ್ನು ಮಾಡ್ಕೊತೀನಿ. ಬನ್ನಿ. ಮನೆ ಬಾಜು ಮುಸ್ಲಿಮ್ ಇದ್ದಾರೆ ಫ್ರೆಂಡ್ಸ್. ಅವರು ಹಬ್ಬ ಮಾಡ್ಯಾರಲ್ವ, ಈದ್ ಮಿಲಾದ್. ಸೊ ಹಾಗಾಗಿ ಕೊಟ್ಟೋಗಿದ್ದಾರೆ ಸ್ವೀಟ್ ಮತ್ತು ಇದು ಪಾಯಸ. ಏನೋ ಅಲ್ಲಿಗೆ ಹೋಯ್ತು ಬಂಗಾರ ಬಂದೇನಾ ಪಾಪ. ರಿಮೋಟು ಮುಡ್ರೋಗಮ್ಮ, ರಿಮೋಟು ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋಗಿದ್ರು ಫ್ರೆಂಡ್ಸ್. ನಾ ಪೂಜೆ ಮಾಡ್ತಾ ಇದ್ನಲ್ಲ, ಅಡ್ಡಾಡ ಬರ್ತಾ ಇದ್ದೆ. ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗಿದ್ರು. ಬಂದರು ಮನೆಗೆ ಜಸ್ಟ್. ನಮ್ಮ ಮನೆಯವ್ರು ಕೆಲಸ ಇದೆ ಅಂತ ಹೋದರು. ಅವರು ಟಿಫನ್ ಅಲ್ಲೇ ಮಾಡಿ ಬಂದಿದ್ರು ಅಂತ. ಸೊ ಹಾಗಾಗಿ ನಮ್ಮ ಮಾಮವ್ರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ನಾನು ಫಸ್ಟ್ ಏನಾದರೂ ಮಾಡ್ಕೋಬೇಕು, ಉಪ್ಪಿಟ್ಟೇನೋ ಅಂದ್ಕೊಂಡೆ. ನಮ್ಮ ಮನೆಯವರು ಇದು ಪುಳಿಯೋಗರೆ ಅಂತ ತಿನ್ನಂಗಿಲ್ಲ ಅನ್ನ. ಸೊ ಹಾಗಾಗಿ ಬೆಳಗ್ಗೆ ಕಡಿಮೆ ತಿನ್ನೋದು. ಸೊ ಅವ್ರು ಯಾರು ಇರಲಿಲ್ಲ, ಅದಕ್ಕೋಸ್ಕರ ಅನ್ನ ಇತ್ತು. ನಾನು ಈರುಳ್ಳಿ ಕಟ್ ಮಾಡಿದ್ನಲ್ವ, ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ರೆಡ್ ಕಲರ್ದು ಚಿತ್ರಾನ್ನ ಮಾಡ್ಕೊಂಡೆ ಫ್ರೆಂಡ್ಸ್, ಒಬ್ಬಳೇ ಇರೋದ್ರಿಂದ. ಇದು ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೆ, ಅನ್ನ ಮತ್ತು ಬೇಳೆ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ನನ್ನ ಮಗ ನಮ್ಮ ಮನೆಯವರು ಮಧ್ಯಾಹ್ನ ಬಂದರು.
ಅವನದು ಗಂಜಿದು ಸರಿಟ್ ಖಾಲಿಯಾಗಿತ್ತು. ಸೊ ತೊಗೊಂಡು ಬಂದ್ರೆ ಕವರ್ ಹಿಡ್ಕೊಂಡು ಕುಂತ್ಕೊಂಡಿದ್ದಾರೆ ಫ್ರೆಂಡ್ಸ್. ನಮ್ಮ ಮಾಮ ಅವರು ಊಟ ಮಾಡ್ತಾ ಇದ್ರು. ಅವತ್ತು ನಮ್ಮ ಮನೆಯವ್ರದ್ದು ಮತ್ತು ನಮ್ಮ ಮಾಮವ್ರದ್ದು ರಜೆ ಇತ್ತು ಅವತ್ತು. ನಮ್ಮ ಮನೆಯವರು ಮಧ್ಯಾಹ್ನ ತನಕ ಹೊರಗಡೆ ಹೋಗಿದ್ರು, ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನನ್ನ ಮಗನಿಗೆ ಸ್ನಾನ ಮಾಡಿಸಿರಲಿಲ್ಲ, ತಲೆ ಸ್ನಾನ ಮಾಡಿಸಿತ್ತು. ನನ್ನ ಒಬ್ಬಳಿಗೆ ಒಂದು ಆಗಂಗಿಲ್ಲ ಅಂತಂದ್ಬಿಟ್ಟು ಬಂದ ತಕ್ಷಣ ನಮ್ಮ ಮನೆಯವ್ರು ನಾನು ಇಬ್ಬರು ಕಲಿತು ಸ್ನಾನ ಮಾಡಿಸಿದ್ವಿ. ಅವ್ನು ಭಾಳ ಹಠ ಕಲ್ತಾನೀಗ. ಒಬ್ಬರಿಗೆ ಹಿಡಿಯೋದು ಭಾಳ ಕಷ್ಟ ಫ್ರೆಂಡ್ಸ್. ಮೊದಲು ಚೆನ್ನಾಗಿ ತೊಳಸ್ಕೊತಿದ್ದ, ಇವಾಗಂದರೆ ಹಿಡ್ಕೊಳಕ್ಕೆ ಬರ್ತಂತ ತೊಳ್ಸೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇಬ್ಬರು ತೊಳಸಿದ್ವಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ನಾನು. Beş ayda mı paşo? Beş ayda mı paşo? Beş ayda mı paşo? Papo. ಮನೆಯವರೆಲ್ಲ ಕ್ಲೀನ್ ಚೆನ್ನಾಗಿ ಒರೆಸಿದ್ರು. ನಾನು ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮತ್ತು ಕಾಡಿಗೆ ಹಚ್ಚಿದೆ ಫ್ರೆಂಡ್ಸ್. ಟಿ ವಿ ನೋಡ್ಕೊತ ಕುಂತ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್. ಅವ್ರ ಅಪ್ಪನ ಥರ ಫ್ರೆಂಡ್ಸ್. ವೀಡಿಯೋ ಮಾಡ್ತೀನಲ್ವ ಜಾಸ್ತಿ ಫೋಟೋಸು, ಹಿಂದಿಂದ ಸರ್ಕೊಂಡು ಹಿಂಗೆ ತಿರುಗಿ ಬಿಡ್ತಾನೆ ಫ್ರೆಂಡ್ಸ್. ಯಾವಾಗಲಾದ್ರೂ ಅಷ್ಟೇ ಸುಮ್ಮನೆ ಇರ್ತಾನೆ, ಟಿ ವಿ ನೋಡ್ಬೇಕಾದ್ರೆ ಸುಮ್ಮನೆ ಇರ್ತಾನೆ. ಅದು ಬಿಟ್ಟರೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಿದ್ರೆ ಅವ್ನಿಗೆ ಇಷ್ಟ ಆಗಂಗಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಬಚ್ಚಿಟ್ಕೊತಾನ ಅಂತ. ಕೆಲವೊಂದು ಸರಿ ನೋಡಿರ್ಬೋದು ಕೆಲವೊಂದು ವೀಡಿಯೋದಲ್ಲಿ ನೀವು. ಸೊ ಇಲ್ಲಿ ಬಂದುಬಿಟ್ಟು ಟಿ ವಿ ನೋಡ್ಕೊತ ಮಲ್ಕೊಂಡಿದ್ದಾರೆ ನಮ್ಮ ಮನೆಯವರು ಮತ್ತು ಅವ್ರ ಮಗ, ಅಂದರೆ ನಮ್ಮ ಚಿಂಟು ಮತ್ತು ನಮ್ಮ ಮನೆಯವರಿಬ್ಬರು ಸೇರಿಬಿಟ್ಟು ಟಿ ವಿ ನೋಡ್ತಾ ಮಲ್ಕೊಂಡಿದ್ದಾರೆ. ಈ ಪಪ್ಪು ಅವನು ನಮ್ಮ ಮನೆಯವ್ರ ಪಕ್ಕದಲ್ಲಿ ಮಲಗಿರ್ಬೇಕಾದ್ರೆ ಕಾಲು ತೊಗೊಂಡು ಮುಖದ ಮೇಲೆಲ್ಲ ಹಾಕ್ತಿರ್ತಾನೆ ಫ್ರೆಂಡ್ಸ್. ಮುಖ ಏನು ನೋಡೋಂಗಿಲ್ಲ, ಒದ್ದಾಡ್ತಾನೆ. ಅವ್ರ ಅಪ್ಪನ ಮೇಲೆಲ್ಲ ಬಿದ್ದು ಒದ್ದಾಡ್ತಿರ್ತಾನೆ ಫ್ರೆಂಡ್ಸ್. ಸೊ ಇವಾಗ ಸಾಯಂಕಾಲ ಆಯಿತು. ಸೊ ದೀಪ ಹಚ್ತಾ ಇದೆ ಸಾಯಂಕಾಲ ಬಂದುಬಿಟ್ಟು ದೇವರಿಗೆ. ನನ್ನ ಮಗ ಬಿಡಲಿಲ್ಲ, ಮನೆಯವ್ರು ಹೊರಗಡೆ ಹೋಗಿರ್ಬೇಕು ಮೋಸ್ಟ್ಲಿ. ಹೌದು, ಹೊರಗಡೆ ಹೋಗಿದ್ರು. ಅದಕ್ಕೋಸ್ಕರ ನಾನು ಎತ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇಲ್ಲಾಂದರೆ ಅವರೇ ಕರ್ಕೊತಿದ್ರು. ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಅತ್ತೆಯವರಿದ್ರು ಅಡ್ಡಡ್ಡ ಬರ್ತಿದ್ದೆ, ಯಾರಿದ್ರು ಹಾಗೆ ಬರ್ತಿದ್ನ. ಸೀದಾ ಒಳಗೆ ಬರ್ತಾನೆ. ಅದಕ್ಕೆ ಗಂಟೆ ಕೊಟ್ಟಿದ್ದೆ. ಅದು ಉದ್ನೆ ಕಡ್ಡಿ ಹಿಡ್ಕೋಕೆ ಹೋಗ್ತಾ ಇದ್ದ. ಕೈ ಮುಗಿಚೇನು ಒಳ್ಳೆ ಬುದ್ಧಿ ಕೊಡಪ್ಪ, ವಿದ್ಯೆ ಕೊಡಪ್ಪ, ಕೂಚುನ ಚಲೋ ವಿದ್ಯೆ ಬುದ್ಧಿ ಕೊಟ್ಟು ನನ್ನ ಮಗ ನನ್ನ ಜೀವನದಾಗ ಬಂದಿದ್ದು ಒಂದು ಮಿರಾಕಲ್ ಫ್ರೆಂಡ್ಸ್. ಆ ಸ್ಟೋರಿ ಯಾವಾಗಲಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲಿ ನನ್ನ ಮತ್ತೆ ಟೀ ಇತ್ತು. ಸೊ ಟೀ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೆ ಸಾಯಂಕಾಲ ಪೂಜೆ ಆದ ನಂತರ. ಇಲ್ಲಿ ಸಾಮಾನು ತೊಳೆದಿಟ್ಟಿದ್ದೆ. ಸೊ ಅದೆಲ್ಲ ಸ್ಟ್ಯಾಂಡ್ನಲ್ಲಿ ಹಾಕ್ತಾ ಇದ್ದೆ, ಅಂದರೆ ಸಾಮಾನು ಮೊಸರೆಲ್ಲ ತೊಳೆದಿಟ್ಟಿದ್ದೆ. ಇಲ್ಲಿ ಬಂದುಬಿಟ್ಟು ರಾತ್ರಿ ನನ್ನ ಮಗ ಆಟ ಆಡ್ತಾ ಇದ್ದ. ನಮ್ಮ ಮಾಮ ಅವ್ರು ಕೂತ್ಕೊಂಡಿದ್ರು ಆಟ ಆಡ್ಸ್ಕೊತ. ರಾತ್ರಿ ಊಟಕ್ಕೆ ಬಂದುಬಿಟ್ಟು ಚಪಾತಿ ಮತ್ತು ಪಲಾವ್ ರೈಸು ಟೊಮೊಟೊ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಒಂದು ಟೈಮ್ಗೆ ಆಗೋಷ್ಟು ಮಾಡಿದ್ದೆ ಪಲಾವ್ ರೈಸ್ ರಾತ್ರಿ ಅಷ್ಟೇ. ಟೊಮೊಟೊ ನಮ್ಮ ಮನೆಯವರು ಮೊಸರಿಂದು ಮಾಡಿದ್ದೆ, ಮೊಸರಿಂದ ರೈತ ಮಾಡಿದ್ದೆ. ಅವ್ರು ತಿನ್ನಂಗಿಲ್ಲ ಅಂದರೆ ಸೊ ಹಾಗಾಗಿ ಸ್ವಲ್ಪ ಮಾಡಿದೆ ಟೊಮೊಟೊ ಹಣ್ಣಿಂದು, ಯಾಕಂದರೆ ಬೇಳೆ ಇತ್ತು ಹಾಗಾಗಿ. ಇಲ್ಲಿ ನನ್ನ ಮಗ ಸ್ವಲ್ಪ ಕಿವಿ ತಿಕ್ತಾ ಇದೆ, ಆರಾಮಿರಲಿಲ್ಲ ಅವನಿಗೆ. ಕಿವಿ ಯಾಕೋ ತಲೆ ಸ್ನಾನ ಮಾಡಿಸ್ತಾ ತಿಕ್ತಾ ಇದೆ, ಏನಾಗಿದೆ ಏನೋ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ನಮ್ಮ ಫ್ರೆಂಡ್ ಇವರು. ಸೊ ನಾನು ಇದೇ ಹಾಸ್ಪಿಟ್ಲಲ್ಲಿ ಮೊದಲು ಜಾಬ್ ಮಾಡ್ತಾಯಿದ್ದೆ ರಿಸೆಪ್ಷನಿಸ್ಟ್ ಆಗಿ. ಸೊ ತುಂಬ ಖುಷಿ ಆಯಿತು. ಭಾಳ ದಿನ ಆಗಿತ್ತು ಬಂದು. ಅವಳು ಎತ್ಕೊಂಡು ಆಟಾಡಿಸ್ತಾ ಇದ್ಲು. ನನ್ನ ಫ್ರೆಂಡಲ್ಲಿ ನಮ್ಮ ಜೊತೆ ಕೆಲಸ ಮಾಡಿಕೊಂಡಿದ್ದು. ಸೊ ಅವರು ಹೋಟೆಲಿರ್ತಾರೆ ಮೇಲೆ ಆಪರೇಷನ್ ಕಡೆ. ಇಲ್ಲಿ ಹೊಸಬ್ರು ಬಂದಿದ್ರು, ಅವರಿಬ್ಬರು ಹೊಸಬ್ರು ಬಂದರು ನಾ ಬಿಟ್ಟ ಮೇಲೆ. ನನ್ನ ಮಗ ನೋಡಿ ಫ್ರೆಂಡ್ಸ್ ಹೆಂಗೆ ಆಟ ಆಡ್ತಾ ಇದ್ದಾನೆ. ಅವತ್ತಲ್ಲಿ ಹೊರಗಡೆ ಸಾಂಗ್ ಹಚ್ಚಿದ್ರು, ಹಾಗಾಗಿ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದ. ಈಗಲೆಲ್ಲ ಆಗ್ತದೆ ಏನೋ ಮೆರವಣಿಗೆ ಮಾಡ್ತಾ ಇದ್ರು ಹಬ್ಬದ್ದು ಮುಸ್ಲಿಮರು. ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆಯವ್ರು ಎತ್ಕೊಂಡಿದ್ರು, ಪೇಷಂಟ್ ಇದ್ರು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ವಿ ಹೊರಗಡೆ ಫ್ರೆಂಡ್ಸ್. ಹಾಸ್ಪಿಟ್ಲಿಂದ ಮನೆಗೆ ಬಂದು ಫ್ರೆಂಡ್ಸ್ ತೋರಿಸ್ಕೊಂಡು ಡ್ರಾಪು ಮತ್ತು ಸಿರಪ್ ಎಲ್ಲ ಕೊಟ್ಟಿದ್ದರು. ಒಂದು ವಾರ ಬಿಟ್ಟು ಬನ್ನಿ ಮತ್ತೆ ಅಂತ ಹೇಳಿದರು. ಸೊ ನಮ್ಮ ಡಾಕ್ಟ್ರು, ಅಂದರೆ ನಾನು ಕೆಲಸ ಮಾಡ್ತಿದ್ನಲ್ಲ ನಮ್ಮ ಸರ್, ಅವರು ENT ಹಾಸ್ಪಿಟ್ಲ್ ಸ್ಪೆಷಲಿಸ್ಟ್. ಆಮೇಲೆ ನಾನು ನಮ್ಮ ಫ್ರೆಂಡ್ ಅಂತ ಹೇಳಿದ್ನಲ್ವ, ಸೊ ಅವಳ ಹೆಸರು ಬಂದುಬಿಟ್ಟು ಅಂಜಲಿ ಅಂತ. ನಾನು ಆ ಹಾಸ್ಪಿಟ್ಲಲ್ಲಿ ಸುಮಾರು 5 ವರ್ಷ ಜಾಬ್ ಮಾಡಿದ್ದೆ ಫ್ರೆಂಡ್ಸ್. ಮನೇಲಿದ್ದು ಸುಮ್ಮನೆ ಏನು ಮಾಡ್ಬೇಕಂತ ಅಂದ್ಬಿಟ್ಟು, ನಾಲೆಜ್ ಆದರೂ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡೋಣ ಅಂತಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್. ನಾವು ಬಿಟ್ಟು ಈಗಾಗಲೇ 1.5 ವರ್ಷ ಆಗ್ತಾ ಬಂತು ಫ್ರೆಂಡ್ಸ್. ಆದರೂ ನಮ್ಮ ಡಾಕ್ಟ್ರು ಹೋದರೆ ಎಷ್ಟು ಕೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ಫ್ರೆಂಡ್ಸ್.
ನಾವು ಅಲ್ಲಿರೋವರೆಗೂ ಪ್ರತಿ ವರ್ಷ ದಸರಾಕ್ಕೆ ಬೋನಸ್ ಮತ್ತು ಅವ್ರ ಮನೆಗೆ ಊಟಕ್ಕೆ ಕರಿತಿದ್ರು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಮನೆಗೆ ಹೋದರೆ. ಸೊ ಲಾಸ್ಟ್ ಡಿಸೆಂಬರ್ಲೇ ಅವ್ರ ಮಗಳ ಮದುವೆ ಆಯಿತು. ನಮಗೂ ಇನ್ವೈಟ್ ಮಾಡಿದ್ರು ಫ್ರೆಂಡ್ಸ್. ನಾನು ನಮ್ಮ ಮನೆಯವ್ರು ನನ್ನ ಮಗ ಹೋಗಿದ್ವಿ, ಖುಷಿ ಆದರು. ಸೊ ಹೇಳಿದ್ರೆ ಇನ್ನೂ ತುಂಬಾ ಇದೆ ಹೇಳೋದು. ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗ್ತಂತ ಯಾವಾಗಲೂ ಭರವಸೆ ತುಂಬ್ತಾ ಇದ್ರು ನಮ್ಮ ಸರ್. ಸೊ ಒಳ್ಳೇದೇ ಆಯ್ತು ಅವ್ರ ಆಶೀರ್ವಾದದಿಂದ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ನಮಸ್ತೆ. ಲಾಸ್ಟ್ ಒಂದೆರಡು ಫೋಟೋ ತೆಕ್ಕೊಂಡಿದ್ವಿ, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ತೆ, ಬಾಯ್, ಶುಭರಾತ್ರಿ ಫ್ರೆಂಡ್ಸ್.